ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಈ ಭಗವಂತನ ನಾಮಗಳನ್ನ ಏನು ಭೀಷ್ಮ ಪಿತಾಮಹ ಆಯ್ಕೆ ಮಾಡ್ಕೊಂಡಿದ್ದಾರೆ, ಅದು ಒಂದಕ್ಕಿಂತ ಒಂದು ತುಂಬಾ ಭಿನ್ನ ಹಾಗೂ ತುಂಬಾ ಅರ್ಥಪೂರ್ಣ ಆಗಿದೆ ಅನ್ನೋದಕ್ಕೆ ಈ ಧರ್ಮ ವಿದುತ್ತಮ ಅನ್ನೋದು ಉತ್ತಮ ಉದಾಹರಣೆ ಅಂತ ನಾನು ಅನ್ಕೊಂತೀನಿ. ಅಂದ್ರೆ ಒಂದೊಂದು ದಟ್ ಇಸ್ ಎಕ್ಸಲೆಂಟ್. ಬಟ್ ಇಲ್ಲಿ ಧರ್ಮ ವಿದುತ್ತಮ ಅಂತ ಅನ್ಬೇಕಾದ್ರೆ ವಿಶೇಷವಾಗಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇನ್ನೊಬ್ಬರ ಒಳಿತಿಗಾಗಿ ನಾವು ಹೇಳುವ ಏನಾದ್ರೂ ಸುಳ್ಳು ಹೇಳಿದ್ರೆ ಅದು ಅಧರ್ಮ ಅಲ್ಲ, ಧರ್ಮ ಅಂತ ಆ ಕೃಷ್ಣ ಹೇಳೋವರೆಗೂ ನಮಗ್ ಗೊತ್ತಿರ್ಲಿಲ್ಲ ಅಂತ. ಅಂದ್ರೆ ಈಗ ಅಶ್ವತ್ಥಾಮ ಹತಃ ಅಂತ ಏನ್ ಹೇಳಿಸ್ತಾನೆ ಧರ್ಮ ರಾಜನ ಕೈಲಿ, ಅದನ್ನೆಲ್ಲ ನಮ್ಗದು ಮೋಸ ಮಾಡ್ದ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಇಲ್ಲಿ ಯಾವ್ದು ಸಹ ಅದು ಅಧರ್ಮ ಅಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಅಂದ್ರೆ ಎಕ್ಸ್ಪೆಷಲಿ ಅಶ್ವತ್ಥಾಮನನ್ನ ಹತ್ಯೆ ಮಾಡ್ಲಾಯ್ತು ಅಂತ ಅದ್ರಲ್ಲೂ ಧರ್ಮರಾಯನ ಕೈಲಿ ಯಾಕೆ ಹೇಳಿಸ್ತಾರೆ ಅಂತ ಅಂದ್ರೆ ಧರ್ಮರಾಯ ಎಂದು ಸುಳ್ಳು ಹೇಳಲ್ಲ ಅಂತ. ಬಟ್ ಅವನ್ ಹೇಳಿದ್ದು ಅಲ್ಲಿ ಅಶ್ವತ್ಥಾಮ ಅನ್ನೋ ಒಂದು ಆ ಇದು ಆ ಕುದುರೆನೋ ಆನೆನೋ ಸತ್ತು ಹೋಯ್ತು ಅಂತ. ಆದ್ರೆ ಇಲ್ಲಿ ಆ, ದ್ರೋಣಾಚಾರ್ಯರು ಏನ್ ಅನ್ಕೊಂತಾರೆ ಅಂದ್ರೆ ಅವರ ಮಗ ಅಶ್ವತ್ಥಾಮನೆ ಸತ್ ಹೋಗ್ಬಿಟ್ಟ ಅಂತ ಅನ್ಕೊಂಡ್ಬಿಡ್ತಾರೆ. ಇಲ್ಲಿ ಯಾಕೆ ಈ ರೀತಿ ಸುಳ್ಳು ಹೇಳಿಸ್ದ ಅಂತ ನಾವೇನಾದ್ರೂ ತುಂಬಾ ಡೀಟೇಲ್ ಆಗಿ ನೋಡಕ್ ಹೋದ್ರೆ ಕೃಷ್ಣನಿಗೆ ಇಷ್ಟ ಇರ್ಲಿಲ್ಲ ಭೀಷ್ಮ ಭೀಷ್ಮ ಪಿತಾಮಹ ಹಾಗೂ ದ್ರೋಣಾಚಾರ್ಯರು ಏನಿದ್ರು ಅವರಿಬ್ಬರನ್ನ ಮೊದಲು ಯುದ್ಧದ ಮೊದಲ ದಿನಗಳಲ್ಲೇ ಅಂದ್ರೆ ತುಂಬಾ ಒಂದು 4-5 ದಿನದಲ್ಲೇ ಹತ್ಯೆಯನ್ನ ಮಾಡ್ಲಾಗತ್ತೆ. ಅಂದ್ರೆ ಸಂಹಾರ ಮಾಡಕ್ಕಾಗತ್ತೆ. ಯಾಕೆ ಅಂತ ಅಂದ್ರೆ ಅವರ ಕೈಯಲ್ಲಿ ಇನ್ನಷ್ಟು ಪಾಪ ಕರ್ಮಗಳು ಮಾಡಬಾರ್ದು ಅಂತ. ಇಲ್ಲಿ ನಾವು ಇದನ್ನ ಈಗಿನ ಕಾಲದಲ್ಲಿ ತಗೊಳೋದಾದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲಿ ತುಂಬಾ ಜನ ಹೋಗ್ಬಿಡ್ತಾರಪ್ಪ ಅಂತ ಅನ್ಕೋಬೇಕಾದ್ರೆ ಈ ಟಾಪಿಕ್ ನಾವು ಒಂದ್ಸಲ ಮಾತಾಡಿದ್ವಿ, ಅಯ್ಯೋ ನನಗೂ ಬೇಜಾರಾಗತ್ತೆ ಅಂತ. ಬಟ್ ಇಲ್ಲಿ ಅವ್ರ ಕೈಲಿ ಇನ್ನಷ್ಟು ಪಾಪ ಮಾಡಿಸ್ಬಾರ್ದು ಅನ್ನೋದು ಭಗವಂತನ ಇಚ್ಛೆ ಆಗಿರಬಹುದು ಅಲ್ವಾ. ಹಾಗಾಗಿ ಇಲ್ಲಿ ಧರ್ಮ ವಿದುತ್ತಮ ಅಂತ ಅನ್ಬೇಕಾದ್ರೆ ಭಗವಂತನ ವಿಶೇಷ ನಾಮಗಳು ಹಾಗೂ ವಿಶೇಷ ಅರ್ಥಗಳ ಇಲ್ಲಿ ಬರ್ತಾ ಹೋಗುತ್ತೆ. ಈಗ 44ನೇ ನಾಮ ಶ್ಲೋಕವನ್ನ ತಗೊಳ್ಳೋದಾದ್ರೆ ವೈಕುಂಠಃ ಪುರುಷಃ ಪ್ರಾಣಃ ಪ್ರಾಣದಃ ಪ್ರಣವಃ ಪೃಥುಃ ಹಿರಣ್ಯಗರ್ಭಃ ಶತ್ರುಘ್ನೋ ವ್ಯಾಪ್ತೋ ವಾಯುರಧೋಕ್ಷಜಃ ಅಂತ ಹೇಳ್ತಾ ಹೋಗ್ತಾರೆ. ಇದ್ರಲ್ಲಿ ಮೊದಲನೇ ನಾಮ ವೈಕುಂಠ ಅಂತ. ವೈಕುಂಠ ಅಂದ್ರೆ ಮುಕ್ತರಿಗೆ ಆನಂದಪ್ರದವಾದ ಭಗವಂತ ವೈಕುಂಠಪದಿ. ಅದ್ ನಮ್ಮೆಲ್ರಿಗೂ ಗೊತ್ತಿರೋದು. ದಟ್ ಈಸ್ ದ ಓನ್ಲಿ ಪರ್ಮನೆಂಟ್ ಪ್ಲೇಸ್ ಅಂತ ಯಾವ್ದಾದ್ರು ಇದ್ರೆ ಅದು ವೈಕುಂಠ ಅಂತ ನಮಗಾಗ್ಲೇ ನಮ್ಮ ಭಗವದ್ಗೀತೆ ಮೂಲಕ ನಮ್ ತಲೆನಲ್ಲಿ ತುಂಬಾ ಚೆನ್ನಾಗಿ ಕೂತ್ಕೊಂಡ್ಬಿಟ್ಟಿದೆ. ಹಾಗೇನೆ ನಮಗೆ ತಿಳಿದಿರುವಂತೆ ಕುಂಠ ಅಂದ್ರೆ ಅಸಮರ್ಥ ಅಂತ. ಹಾಗೇನೆ ಇಲ್ಲಿ ವಿಕುಂಠ ಅಂತ ಅಂದ್ರೆ ಬದುಕಿನ ನಡೆಯಲ್ಲಿ ನಾವು ಎಂದೂ ಜಾರದವರು ಅಂತ. ಅಂದ್ರೆ ಭಗವಂತನ ಸಾಕ್ಷಾತ್ಕಾರವಾದ ಮುಕ್ತರು ಅಂತ. ಅಂದ್ರೆ ಅವರು ಎಲ್ಲಾ ಒಳ್ಳೆಯ ಕಾರ್ಯಗಳನ್ನೇ ಮಾಡಿ ಅವರಿಗೆ ಮುಕ್ತಿ ದೊರಕಿದೆ ಅಂತ. ಹಾಗೇನೆ ಆಗಮಿ ಹಾಗೂ ಸಂಚಿತ ಅನ್ನೋ ಒಂದು ಕರ್ಮವಿಲ್ಲದೆ ಅಪರೋಕ್ಷ ಜ್ಞಾನಿಗಳನ್ನು ಕೂಡ ಪರ್ಯಾಪ್ತ ಕ್ರಮ ಬಿಡೋದಿಲ್ಲ. ಈ ಪರ್ಯಾಪ್ತ ಕ್ರಮ ಹೇಗೆ ಅಂತ ಹೇಳೋದಾದ್ರೆ ಇದು ಬಾಣ ಬಿಟ್ಟ ಹಾಗೆ ಒಂದ್ ಸಲ ಬಿಟ್ರೆ ಅದು ಹೋಯ್ತು ಅಂತ ಹೇಳ್ತಾರಲ್ಲ, ಆ ರೀತಿ. ಅಂದ್ರೆ ಮುಕ್ತಿಗೆ ಹೋಗದವರಿಗೆ ಯಾವ ಕರ್ಮ ಸಹ ಅವರಿಗೆ ಲೇಪ ಇರೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇಂತಹ ಮುಕ್ತ ಲೋಕದ ಪತಿಯಾದ ಭಗವಂತನನ್ನ ನಾವು ವೈಕುಂಠ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಹಾಗೇನೆ ನಡೆಯುವವರಿಗೆ ಭೂಮಿಯ ಆಸರೆ, ಹಾಗೇನೆ ಜಾರಿ ಬೀಳೋರಿಗೂ ಸಹ ಭೂಮಿಯ ಆಸರೆಯಾಗೇ ಇರುತ್ತೆ. ಅದೇ ರೀತಿ ವಿಕುಂಠರಿಗೆ ಅಂದ್ರೆ ವಿಕುಂಠರಿಗೆ ಆಸರೆಯಾದ ಭಗವಂತ ವಿವಿಧ ಕುಂಠರಿಗೂ ಆಶ್ರಯದಾತ. ಅಂದ್ರೆ ನಾವು ತಪ್ಪು ಮಾಡಿದ್ರು ಭಗವಂತ ನಮ್ಮನ್ನ ಆಶ್ರಯಿಸ್ತಾ ಹೋಗ್ತಾನೆ, ನಾವು ಸರಿ ಮಾಡಿದ್ರು ಭಗವಂತ ನಮ್ಮನ್ನ ಆಶ್ರಯಿಸ್ತಾ ಹೋಗ್ತಾನೆ. ಅದಕ್ಕೆ ಇಲ್ಲಿ ಉದಾಹರಣೆಯಾಗಿ ಭೂಮಿಯನ್ನೇ ಕೊಟ್ಟಿರೋದು. ಅಂದ್ರೆ ನಡೆಯೋರ್ಗೂ ಭೂಮಿ ಆಸರೆ, ಬೀಳೋರ್ಗೂ ಭೂಮಿ ಆಸರೆ. ಇಲ್ಲಿ
ಒಳ್ಳೆಯವರಿಗೂ ಭಗವಂತ ಆಸರೆಯನ್ನ ಕೊಡ್ತಾ ಹೋಗ್ತಾನೆ. ಅಂದ್ರೆ ಅವರಿಗೆ ಮುಕ್ತಿಯನ್ನ ಕೊಡ್ತಾ ಹೋಗ್ತಾನೆ. ಹಾಗಂತ ಜಾರಿ ಬೀಳೋರಿಗೆ ಮುಕ್ತಿ ಕೊಡೋದಿಲ್ವಾ? ಅಥವಾ ಅವರನ್ನ ಕಾಪಾಡೋದಿಲ್ವಾ ಅಂತ ನೋಡೋದಿದ್ರೆ ಇಲ್ಲ, ಇಲ್ಲ. ಅವರನ್ನೂ ಸಹ ಭಗವಂತ ಇಲ್ಲಿ ಅಷ್ಟೇ ಜೋಪಾನ ಮಾಡಿ ಕಾಯ್ತಾ ಹೋಗ್ತಾನೆ. ಆದ್ರೆ ಇಲ್ಲಿ ವಿಶೇಷ ಏನಪ್ಪಾ, ಒಂದೇ ಒಂದು ವ್ಯತ್ಯಾಸ ಏನಪ್ಪಾ ಅಂತ ಅಂದ್ರೆ, ಮುಕ್ತರಿಗೆ ವೈಕುಂಠ ಪತಿ ವೈಕುಂಠದಲ್ಲಿ ಜಾಗ ಕೊಟ್ರೆ, ಜಾರಿ ಪದೇ ಪದೇ ಬೀಳೋರಿಗೆ ನೀನು ಸರಿಯಾಗಿ ನಡೆಯೋದನ್ನ ಕಲಿ ಅಂತ ಅನ್ನೋ ಹಾಗೆ ಮತ್ತೆ ಭೂಮಿಗೆ ಕಳಿಸ್ತಾ ಹೋಗ್ತಾನೆ ಅಷ್ಟೆ. ಹಾಗಾಗಿ ಪಂಚಭೂತಗಳಿಂದಾದ ಈ ಪ್ರಪಂಚವನ್ನ ವಿಕುಂಠ ಅಂತಲೂ ಸಹ ಕರೀತಾ ಹೋಗ್ತಾರೆ. ಮೂಲ ದ್ರವ್ಯಗಳಾದ ಭೂಮಿ, ನೀರು, ಬೆಂಕಿಗಳಿಂದ ನಾನಾ ಪದಾರ್ಥಗಳಿಂದ ಸೃಷ್ಟಿಯಾದ ಆ, ಈ ಭೂಮಿಯನ್ನ ಸೃಷ್ಟಿ ಮಾಡಿದ ಭಗವಂತನನ್ನ ವೈಕುಂಠ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ನಾವು ಬದುಕಿರುವಾಗಲೇ ಈ ಭೂಮಿಯಲ್ಲಿ ನಾವು ಮುಕ್ತಿಯನ್ನ ಕಾಣ್ಬೋದು. ಯಾವ ರೀತಿ? ಈ ಮಣ್ಣು, ನೀರು, ಬೆಂಕಿಗಳಿಂದ ಭಗವಂತ ಇದನ್ನ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಈ ಸೃಷ್ಟಿಯಲ್ಲಿ ನಮ್ಗೆ ಒಂದು ಸಲ ಕಳಿಸ್ದ ಅಂತ ಮೇಲೆ ಒಂದೊಂದು ದಿನವನ್ನು ನಾವು ಸಾರ್ಥಕ ಮಾಡ್ಕೊಳ್ಳೋದ್ರ ಮೂಲಕ ನಾವು ಇಲ್ಲೇ ಆ ವೈಕುಂಠವನ್ನ ಕಾಣಬಹುದು. ಅಂದ್ರೆ ವಿ ಕ್ಯಾನ್ ಎಂಜಾಯ್. ನಾವು ಎಂಜಾಯ್ ಮಾಡ್ಬೇಕು. ಹಾಗಂತ ಬೇರೆಯವ್ರಿಗೆ ತೊಂದರೆ ಕೊಡೋ ಮೂಲಕ ಅಲ್ಲ, ಭಗವಂತನ ನಾಮಸ್ಮರಣೆ ಮೂಲಕ ನಾವು ಭಗವಂತನಿಗೆ ಇನ್ನಷ್ಟು ಮತ್ತಷ್ಟು ಹತ್ತಿರವಾಗಬಹುದು. ಇನ್ನು ಪುರುಷಃ ಅಂತ ತೆಗೆದುಕೊಂಡ್ರೆ, ಪುರದಲ್ಲಿ ವಾಸಿಸುವ ಪುರುಷ. ಸಮಸ್ತ ವೇದಗಳ ಸಾರಭೂತವಾದ ಸೂತ್ರವಾದ ರಾಜಪುರುಷ ಸೂಕ್ತದಲ್ಲಿ ಭಗವಂತನನ್ನ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಅಂತ ಕರೀತಿದ್ದಾರೆ. ಅದು ನಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ಅದೇ ರೀತಿ ಭಗವಂತನೊಬ್ಬನೇ ನಿಜವಾದ ಪುರುಷ. ಸೃಷ್ಟಿ ಕಾಲದಲ್ಲಿ ಏನು ಇಲ್ಲದಿದ್ದರೂ ಇದ್ದು, ಹಾಗೂ ಸೃಷ್ಟಿ ನಿರ್ಮಾಣ ಮಾಡಿದ ಭಗವಂತನನ್ನ ಪುರ ಪ್ಲಸ್ ಶ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಪ್ರಳಯ ಕಾಲದಲ್ಲಿ ಎಲ್ಲವನ್ನ ಸುಟ್ಟು ಭಗವಂತ ಪೂರ ಉಷ ಅಂದ್ರೆ ಎಲ್ಲವನ್ನ ಆತ ನುಂಗು ಬಿಡ್ತಾನೆ. ಹಾಗಾಗಿ ಪ್ರಪಂಚದಲ್ಲಿ ಅನಂತವಾಗಿ, ಅನಂತ ಕಾಲ, ಅನಂತ ಸಾಮರ್ಥ್ಯ, ಅನಂತ ಗುಣಗಳಿಂದ ತುಂಬಿರುವ ಭಗವಂತನನ್ನ ಪುರಸಹ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಪ್ರಳಯ ಕಾಲದಲ್ಲಿ ಏನೂ ಇಲ್ಲದೆ ಇದ್ದಾಗ ಇದ್ದು, ನಾವ್ ಹೇಳಿದ್ವಲ್ಲ, ಹೀಸ್ ಅಲೋನ್, ಏಕೈಕ ತತ್ವ ಭಗವಂತ ಆಗಿರ್ತಾನೆ. ಹಾಗೆ ಸೃಷ್ಟಿ ಕಾಲದಲ್ಲಿ ತನ್ನ ನಾಭಿಯಿಂದ ಒಂದೊಂದನ್ನು ಸಹ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಭಗವಂತ ಮೊದಲು ಮಹತ್ತರವಾದದ್ದನ್ನ ಸೃಷ್ಟಿ ಮಾಡ್ದ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಮಹತ್ತತ್ವ ಅಂದ್ರೆ ಏನು ಅಂತ ನೋಡೋದಾದ್ರೆ, ಆ ಮಹತ್ತತ್ವ ಇಡೀ ಆ ಬ್ರಹ್ಮಾಂಡದ ಭೂತ ಪ್ರಜ್ಞೆಯ ಜಾಗೃತಿ ಅಂತ ಹೇಳ್ತಾ ಹೋಗ್ತಾರೆ. ಹಿಂದೆ ಇದ್ದ ಸಮಸ್ತ ಸೃಷ್ಟಿಯ ಸ್ಮರಣೆಯನ್ನ ಚಿತ್ತಾಭಿಮಾನಿ ದೇವತೆಯಾದ ಬ್ರಹ್ಮ ಮತ್ತು ವಾಯುವಿಗೆ ಕೊಟ್ಟು ಸೂಕ್ಷ್ಮ ರೂಪವಾದ ಈ ಪ್ರಪಂಚವನ್ನ ನಿರ್ಮಾಣ ಮಾಡ್ತಾ ಹೋಗ್ತಾನೆ. ನಂತರ ದೇವತೆಗಳು, ಪಂಚಭೂತಗಳ ನಿರ್ಮಾಣ ಆಗ್ತಾ ಹೋಗುತ್ತೆ. ಒಂದೊಂದು ರೂಪದಲ್ಲಿ, ಬಿಂದು ರೂಪದಲ್ಲಿ ತುಂಬಿ ಆ ಪಿಂಡಾಂಡದಿಂದ ಮಾಡಿಸಬೇಕಾದ ಕಾರ್ಯಗಳನ್ನ ಮಾಡಿಸಿ ಮೋಕ್ಷವನ್ನ ಕರುಣಿಸುವ ಭಗವಂತನನ್ನ ಪುರುಷ ಅಂತ ಹೇಳ್ತಾ ಹೋಗ್ತೀವಿ. ಹೀಗೆ ಸೃಷ್ಟಿಯ ಮೊದಲು, ಸೃಷ್ಟಿಯ ಕಾಲದಲ್ಲಿ ಸ್ಪಷ್ಟವಾದ ವಸ್ತುವಿನೊಂದಿಗೆ ಸೃಷ್ಟಿಯ ಸಾಧನೆಯಲ್ಲಿ ಹಾಗೂ ಸಾಧನೆಯಿಂದ ಮುಕ್ತಿಯ ತನಕ ಇರುವ ನಮ್ಮ ಹೃತ್ ಕಮಲ ನಿವಾಸಿ ಭಗವಂತ, ಆತನಿಗೆ ಪೂರ್ಣವಾದ ಷಡ್ಗುಣಗಳಿಂದ ತುಂಬಿರುವಂತಹ ಜ್ಞಾನಾನಂದ ಸ್ವರೂಪ ಅಂತ ಹೇಳ್ತಾ ಹೋಗ್ತಾರೆ. ಇವತ್ತು ನಾವ್ ಏನೇ ಕೆಲಸ ಮಾಡ್ಬೋದು. ಇವತ್ತು ಸಪೋಸ್ ಈಗ ನಾವು ಕೂತ್ಕೊಂಡು ಭಗವಂತನ ನಾಮಸ್ಮರಣೆನೇ ಮಾಡ್ತಾ ಇದ್ದೀವಿ ಅಂದ್ರೂ ಸಹ ಅದಕ್ಕೆ ಕಾರಣ ನಮ್ಮಲ್ಲಿ ಇರುವಂತಹ ಭಗವಂತ. ಯಾಕೆಂದ್ರೆ ನಿನ್ನ ಪಾಪ ಕರ್ಮಗಳೆಲ್ಲ ಕಳಿಬೇಕು, ನಾನು ಮುಕ್ತಿಯನ್ನ ಕೊಡಬೇಕು ಅನ್ನೋದೊಂದೇ ಅವನ ಏಕೈಕ ಆಸೆ ಆಗಿರುತ್ತೆ. ಹಾಗಾಗಿ ಇವತ್ ನಾವ್ ಎದ್ದಿದ್ದೀವಿ ಅಂದ ತಕ್ಷಣ ನಾವು ಮಾಡ್ಬೇಕಾಗಿರುವಂತಹ ಮೊದಲ ಕೆಲಸ ಭಗವಂತನ ನಾಮಸ್ಮರಣೆ. ಹಾಗೂ ಈ ಪುರುಷ ಅನ್ನೋ ಒಂದು ನಾಮ ಏನಿದೆ, ಪುರಸಹ ಅಂತ ಭಿನ್ನ ಮಾಡಿದ್ವಿ. ಹಾಗೂ ಪುರುಷ ಅಂತ ಈ ನಾಮ ಏನಿದೆ, ಇದನ್ನ ಪೂ ಪ್ಲಸ್ ರು ಪ್ಲಸ್ ಶ ಅಂತನೂ ಸಹ ಒಡಿತಾ ಹೋಗ್ತಾರೆ. ಈ ರೀತಿ ಒಡೆದಾಗ ಇಲ್ಲಿ ಪೂ ಅಂದ್ರೆ ನಮ್ಮನ್ನ ಪಾವನಗೊಳಿಸುವವನು ಅಂತ, ರು ಅಂದ್ರೆ ರುದಂತಿ ಅಂದ್ರೆ
ಪ್ರಪಂಚದ ಎಲ್ಲಾ ಶಬ್ದಗಳಿಂದ ವಾಚ್ಯನಾಗಿರುವವನು. ಶ ಅಂದ್ರೆ ಅಥವಾ ಸಹ ಅಂತ ಅಂದ್ರೆ ಪುರ ಪ್ಲಸ್ ಸ ಅಂತ ತಗೊಂತೀವಲ್ವಾ? ಹಾಗಾಗಿ ಇಲ್ಲಿ ಶ ಅಂತ ಅಂದ್ರೆ ಎಲ್ಲಾ ವಸ್ತುಗಳ ಒಳಗೆ ತುಂಬಿರುವ ಸರ್ವಂತರ್ಯಾಮಿ ತತ್ವ ಭಗವಂತ ಅಂತ. ಹೀಗೆ ಪುರುಷ ಅನ್ನುವ ನಾಮ ಅನೇಕ ವಿಧದಲ್ಲಿ ತೆರೆದುಕೊಳ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು ಸಂಸ್ಕೃತದಲ್ಲಿ ನಾವು ಒಂದು ಪದವನ್ನ ಹೀಗೇ ಇದೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದರದೇ ಆದ ಆಯಾಮಗಳಿಂದ ನಾವು ನೋಡಿದಾಗ ಅದು ವಿಭಿನ್ನವಾಗಿ ನಮ್ಮ ಮುಂದೆ ತೆರೆದಿಡ್ತಾ ಹೋಗ್ತಾ ಹೋಗುತ್ತೆ. ಇನ್ನು ಪ್ರಾಣಃ ಅಂತ ತೆಗೆದುಕೊಂಡ್ರೆ ಎಲ್ಲರ ಒಳಗಿದ್ದು ಸಮಸ್ತ ಚೇಷ್ಟೆಗಳನ್ನ ಮಾಡುವ ಭಗವಂತ ಪ್ರಾಣಃ. ಈ ಎಲ್ಲಾ ಚೇಷ್ಟೆಗಳು ಆತನ ಆನಂದ ವ್ಯಕ್ತಿತ್ವವನ್ನ ಆ ಅಭಿವ್ಯಕ್ತ ಪಡಿಸುತ್ತೆ ವಿನಃ ಇಲ್ಲಿ ಇನ್ನೇನನ್ನು ವ್ಯಕ್ತಪಡಿಸೋದಿಲ್ಲ. ಅಂದ್ರೆ ಇಲ್ಲಿ ಹುಟ್ಟು, ಸಾವು, ಸೃಷ್ಟಿ, ಸಂಹಾರ ಇದೆಲ್ಲವೂ ಸಹ ಅವನ ಒಂದು ಆನಂದವನ್ನ ಹೊರಹೊಮ್ಮಿಸುತ್ತೆ ಅಷ್ಟೆ. ಹೀಗೆ ಪೂರ್ಣಾನಂದವಾದ ಆನಂದದ ನೆಲೆಯಾದ ಭಗವಂತ ಪ್ರಾಣಃ. ಆತ ಪ್ರಾಣ ದೇವರ ಮೂಲಕ ನಮ್ಮ ದೇಹವನ್ನ ಒಳ ಹೊಕ್ರೆ ಅದೇ ಜನನ, ಆ ಪ್ರಾಣ ದೇವರ ಮೂಲಕ ನಮ್ಮ ದೇಹದಿಂದ ಹೊರ ಹೋದ್ರೆ ಅದೇ ಮರಣ ಅಷ್ಟೆ. ಇವತ್ ನಾವಿದೀವಿ, ನಮ್ಗೆ ಎಷ್ಟು ಅಹಂಕಾರ ಅಲ್ವಾ? ನಾನು ನನ್ನಿಂದಲೇ ನನ್ ಬಿಟ್ರೆ ಇನ್ಯಾರೂ ಇಲ್ಲ ಅನ್ಕೊಂತ ಇರ್ತೀವಿ. ಆದ್ರೆ ಭಗವಂತ ಇದ್ರೆ ಅನ್ನೋದನ್ನ ನಾವು ಮರ್ತು ಬಿಡ್ತೀವಿ. ಇನ್ನು ಪ್ರಾಣದಹ ಅಂತ ತೆಗೆದುಕೊಂಡ್ರೆ ಇಲ್ಲಿ ಪ್ರಾಣ ಪ್ಲಸ್ ದಹ ಪ್ರಾಣದಹ. ಇಲ್ಲಿ ದ ಅಂದ್ರೆ ದ್ಯುತಿ. ನಮ್ಮೊಳಗಿದ್ದು ಸಮಸ್ತ ಚೇಷ್ಟೆಗಳನ್ನ ಮಾಡಿಸುವ ಭಗವಂತ ಒಂದು ದಿನ ಪ್ರಾಣದೊಂದಿಗೆ ಈ ದೇಹವನ್ನ ತ್ಯಜಿಸ್ತಾನೆ. ಇಲ್ಲಿ ಯಾವುದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಈಗ ತಾನೇ ನಾನು ಹೇಳದ್ನಲ್ಲ. ಹಾಗಾಗಿ ಯಾವುದು ನಮ್ಮ ಕೈಲಿ ಇಲ್ಲ ಕಣ್ರಿ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಏನಾಗುತ್ತೆ ಅಂತಾನೂ ನಮ್ಗೆ ಗೊತ್ತಿಲ್ಲ. ನಾವು ಭಗವಂತ ನಡೆಸುವಷ್ಟು ಕಾಲ ಮಾತ್ರ ನಡೆಯಬಹುದು. ವ್ಯರ್ಥವಾಗಿ ಅಹಂಕಾರದ ಮೊರೆ ಹೋದಾಗ ದುಷ್ಟರ ಆನಂದವನ್ನ ಸಂಹಾರ ಮಾಡುವ ಭಗವಂತನನ್ನ ಪ್ರಾಣದಹ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಪ್ರಣವಃ ಅಂತ ತೆಗೆದುಕೊಂಡ್ರೆ ಎಲ್ಲರಿಂದ ಸ್ತುತನಾದ ಭಗವಂತ ಹಾಗೂ ಓಂಕಾರ ಪ್ರತಿಪಾದ್ಯನಾದ ಭಗವಂತನನ್ನ ಪ್ರಣವಃ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಭಗವಂತ ಆತನ ಹಿರಿಮೆಯನ್ನ ನಾವು ಹೇಳುವುದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಹಂಕಾರವನ್ನ ಕಳಚಿಕೊಂಡು ಅವನ ಹತ್ರ ನಾವು ಹೋಗ್ಬೇಕಾಗತ್ತೆ. ಯಾವಾಗ ನಾವು ಅಹಂಕಾರವನ್ನ ಕಳಚಿ ಅವನ ಹತ್ರ ಹೋಗ್ತೀವೋ ಆಗ ನಮಗೆ ಆನಂದದ ತುದಿ ನಮಗೆ ಸಿಗ್ತಾ ಹೋಗುತ್ತೆ. ಭಗವಂತನ ಸ್ತುತಿಯಿಂದ ಅವನ ಸ್ತುತಿಯಿಂದ ಭಗವಂತನಿಗೆ ಎಂದೂ ಸಹ ಲಾಭ ಇಲ್ಲ. ಲಾಭ ಇರೋದು ನಮಗ್ ಮಾತ್ರ. ಅದನ್ನ ನಾವು ಮರ್ತು ಬಿಡ್ತೀವಿ. ಆತನನ್ನ ತಿಳಿದಾಗ ನಮ್ಮ ರಾಗದ್ವೇಷ ಹೊರಟು ಹೋಗಿ ನಾವು ಅವನತ್ತ ಮನಸ್ಸನ್ನ ಹರಡಿಸ್ತಾ ಹೋಗ್ತೀವಿ. ಹೀಗೆ ಜ್ಞಾನಿಗಳಿಂದ ಸ್ತುತನಾದ ಹಾಗೂ 3 ಕಾಲದಲ್ಲೂ ಇರುವ ಅವಿನಾಶ್ ಅವಿ ಅವಿನಾ ಅವಿನಾಶಿ ತತ್ವ ಭಗವಂತನನ್ನ ಪ್ರಣವಃ ಅಂತ ನಾವಿಲ್ಲಿ ಕರಿತಾ ಹೋಗ್ತೇವೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಮ್ಮನೇಲಿ ಮಕ್ಳುಗಳಿರ್ತಾರೆ ಅಲ್ವಾ? ನಾವೆಲ್ಲರೂ ಅವ್ರನ್ನ ಒಂದು ಕ್ಷಣ ನೋಡ್ಬೇಕು. ಯಾಕೆ ಅವ್ರನ್ನ ನೋಡ್ಬೇಕಪ್ಪ ಅಂತ ಅಂದ್ರೆ, ಈಗ ಒಂದು ಹಬ್ಬ ಇರ್ಬೋದು, ಹರಿದಿನ ಇರ್ಬೋದು, ಅಥವಾ ಏನೋ ಒಂದು ಶುಭ ಕಾರ್ಯ ಇರ್ಬೋದು, ಅವರಿಗೆ ಏನೂ ಎಫೆಕ್ಟ್ ಆಗೋದೇ ಇಲ್ಲ. ಜಸ್ಟ್ ಅವ್ರ ಪಾಡಿಗವ್ರು ಖುಷಿಯಾಗಿರ್ತಾರೆ. ಅವ್ರ ಪಾಡಿಗವ್ರು ಖುಷಿಯಾಗಿರ್ತಾರೆ. ಹಾಗೆ ನಾವು ಇರ್ಬೇಕು ಅಂದಾಗ ಯೂಶಲಿ ನಾವು ದೊಡ್ಡವರೆಲ್ಲ ಹೇಳೋ ಮಾತೇನಪ್ಪಾ ಅಂದ್ರೆ, ಅವ್ರಿಗೆ ಯಾವ ಜವಾಬ್ದಾರಿ ಇದೆ ರೀ, ಅದಕ್ಕೆ ಅವ್ರು ಹಂಗ ಆಡ್ತಾರೆ ಅಂತ ನಾವು ಬೈತೀವಿ. ಹೌದು, ನಿನಗೆ ಯಾವ ಜವಾಬ್ದಾರಿ ಇದೆ ಅಲ್ವಾ? ಅಂದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮ ಕರ್ತವ್ಯವನ್ನ ನಾವು ನಮ್ಮ ಜವಾಬ್ದಾರಿ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದೀವಿ. ಇಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿರೋದು ಅದನ್ನೇ. ಅಂದ್ರೆ ನಮ್ಮ ವರ್ಣಾಶ್ರಮಕ್ಕೆ ಯಾವ ಕಾರ್ಯಗಳು ನಿಮಿತ್ತ ಆಗಿದೆಯೋ ಆ ಕಾರ್ಯಗಳನ್ನ ಮಾಡಬೇಕು ಅಂತ. ಸಪೋಸ್ ಹೆಂಡತಿಯಾಗಿ ಯಾವ ಕೆಲಸ ಇದೆ, ಗಂಡನಾಗಿ ಯಾವ ಕೆಲಸ ಇದೆ, ಅತ್ತೆಯಾಗಿ ಯಾವ ಕೆಲಸ ಇದೆ, ಸೊಸೆಯಾಗಿ ಯಾವ ಕೆಲಸ ಇದೆ, ಮಗಳಾಗಿ ಯಾವುದು, ಎಲ್ಲ ಕೆಲಸಗಳು ಅಷ್ಟೇನೆ. ನಾವು ಅದನ್ನ ನನ್ನದೇ ಅನ್ನೋ ಒಂದು ತಪ್ಪು ತಿಳುವಳಿಕೆಯಲ್ಲಿ ನಾವಿದ್ದೇವೆ.
ಮಕ್ಕಳಿಗೆ ಜವಾಬ್ದಾರಿ ಇಲ್ಲ ಅಂತ ಹೇಳ್ತೀವಿ ಅಲ್ವಾ? ಹೌದು. ಅವ್ರಿಗೆ ಯಾಕೆ ಜವಾಬ್ದಾರಿ ಇಲ್ಲ ಅಂತ ನಾವೇನಾದ್ರು ಯೋಚಿಸಿದಾಗ ನಮಿಗ್ ಗೊತ್ತಾಗೋದು, ಅವರ ಎಲ್ಲ ಆಗು ಹೋಗುಗಳನ್ನ ಅವರ ತಂದೆ ತಾಯಿ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ಅವರಲ್ಲಿದೆ. ಅಪಾರವಾದ ನಂಬಿಕೆ. ಬರೀ ನಂಬಿಕೆ ಅಲ್ಲ. ಅಪ್ಪ ನೋಡ್ಕೊಳ್ತಾರೆ, ಅಮ್ಮ ನೋಡ್ಕೊಳ್ತಾರೆ, ಅಜ್ಜಿ ನೋಡ್ಕೊಳ್ತಾರೆ, ತಾತ ನೋಡ್ಕೊಳ್ತಾರೆ ಅಲ್ವಾ? ಅದೇ ನಮಗೆ ಯಾಕೆ ಆ ಮನೋಭಾವ ಬರೋದಿಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ, ನಮ್ಮ ಕರ್ತವ್ಯವನ್ನ ನಾವು ಜವಾಬ್ದಾರಿ ಅಂತ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಇಲ್ಲಿ ಅದು ತೆಗೆದಾಗ ಏನಾಗ್ತಾ ಹೋಗುತ್ತೆ, ನಾನು ನನ್ನ ಕರ್ತವ್ಯವನ್ನ ಮಾಡ್ತೀನಿ. ಭಗವಂತ ನೀನು ರಕ್ಷಿಸು. ನೀನು ನನ್ನ ತಂದೆ ಅಲ್ವಾ ಅಂತ ಸಂಪೂರ್ಣವಾಗಿ ನಾವು ಯಾವಾಗ ಅವನಿಗೆ ಶರಣಾಗ್ತಾ ಹೋಗ್ತೀವಿ, ನಮ್ಮ ಮುಖದಲ್ಲೂ ಆಟೋಮೆಟಿಕಲಿ ನಗು ಇರುತ್ತೆ. ನಮಗೇನು ಟೆನ್ಷನ್ ಇರಲ್ಲ. ನಮ್ಗೇನು ಬಿಪಿ ಬರೋದಿಲ್ಲ, ಶುಗರ್ ಬರೋದಿಲ್ಲ, ಏನೂ ಬರೋದಿಲ್ಲ. ನಿನ್ನ ಕರ್ತವ್ಯವನ್ನ ಮಾಡ್ಬೇಕು. ನಿನ್ನ ಕರ್ತವ್ಯದಿಂದ ವಿಮುಖ ಆಗು ಅಂತ ಇಲ್ಲೆಲ್ಲೂ ಭಗವಂತ ಹೇಳ್ತಾ ಇಲ್ಲ ಅಲ್ವಾ? ಅವ್ನು ಹೇಳ್ತಾ ಇರೋದೇನು? ನಿನ್ ಕರ್ತವ್ಯ ಮಾಡು, ಬಿಟ್ಬಿಡು. ನಾವು ಹಂಗಲ್ಲ. ಹಿಂಗೇ ಆಗ್ಬೇಕು, ಇದ್ರ ಫಲನೇ ಬರ್ಬೇಕು ಅಂತ ನಾವೇನ್ ಮಾಡ್ತೀವಿ? ಗಟ್ಟಿಯಾಗಿ ಕೂರ್ತಾ ಹೋಗ್ತೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು. ಭಗವಂತನ ಸ್ತುತಿಯಿಂದ ಭಗವಂತನಿಗೆ ಏನೂ ಲಾಭ ಇಲ್ಲ. ಹೌದು, ಅಧಿಕ ಮಾಸ ನಾನು ಪಾರಾಯಣ ಮಾಡ್ತಾ ಇದ್ದೀನಿ ಅಥವಾ 108 ಜಪ ಮಾಡ್ತಾ ಇದ್ದೀನಿ, 33 ಸಾರಿ ನಾಮ ಜಪವನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ಅದು ನಮ್ಮ ಒಳಿತಿಗೆ ವಿನಃ ಅದರಿಂದ ಭಗವಂತನಿಗೆ ಏನೂ ಎಫೆಕ್ಟ್ ಆಗೋದಿಲ್ಲ. ಅದೇ ರೀತಿ ನಮ್ಮ ಅವನನ್ನು ತಿಳ್ಕೊಂಡಾಗ, ಅವನನ್ನ ಯಾವಾಗ ನಾವು ಕಂಪ್ಲೀಟ್ ಡೀಟೇಲ್ ಆಗಿ ತುಂಬಾ ಡೀಪ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ, ಆಗ ನಮ್ಮಲ್ಲಿರೋ ರಾಗದ್ವೇಷ ಹೊರಟು ಹೋಗ್ಬಿಡುತ್ತೆ. ಇಲ್ಲಪ್ಪ ಅವನಿದ್ದಾನೆ, ನಾನ್ ಯಾಕೆ ನೋಡ್ಕೊಳ್ಳಿ ಅಲ್ವಾ? ಒಂದು ಸಿಟ್ಟಿರ್ಬೋದು, ಒಂದು ಕೋಪ ಇರ್ಬೋದು, ಅಥವಾ ಈ ಜವಾಬ್ದಾರಿ, ಟೆನ್ಷನ್ ಯಾವುದೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಅವಿನಾ ಆ ಆ ಅವಿನಾಶಿ ತತ್ವ ಅಂತ ಹೇಳ್ತಾ ಹೋಗ್ತಾರೆ. ಅವನು 3 ಕಾಲದಲ್ಲೂ ನಮ್ಮ ಕೈ ಹಿಡಿದು ಕಾಪಾಡ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನ ನಾವಿಲ್ಲಿ ಪಣವಹ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಪೃಥುಹು ಅಂತ ತೆಗೆದುಕೊಂಡ್ರೆ ಭೂಮಿಯನ್ನ ಪೃಥ್ವಿ ಅಂತ ಕರಿತೀವಿ. ಹೇಗೆ ಎಲ್ಲವನ್ನ ಹೊತ್ತು ಸಲುಹುತ್ತದೆಯೋ ಅದೇ ರೀತಿ ಇಡೀ ಬ್ರಹ್ಮಾಂಡವನ್ನ, ಈ ವಿಶ್ವವನ್ನ ಹೊತ್ತು ಭಗವಂತ ಸಲಹುತ್ತಾ ಇದ್ದಾನೆ. ಎಲ್ಲ ಎಲ್ಲವನ್ನ ಹೊರತು ಆತ ಎಲ್ಲಾ ಕಡೆ ಆತ ವ್ಯಾಪ್ತನಾಗಿದ್ದಾನೆ. ಅದೇ ರೀತಿ ವಿಶಾಲವಾದ ಸರ್ವವ್ಯಾಪಿ ಭಗವಂತನನ್ನ ನಾವಿಲ್ಲಿ ಪೃಥು ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಅಂದ್ರೆ ಎಲ್ಲವನ್ನ ಹೊತ್ತಿದ್ದಾನೆ. ಹೊರೋದು ಅಂದ್ರೆ ಬರೀ ಈಗ ಕೂಲಿಯವನು ಭಾರ ಹೊರ್ತಾನೆ. ಆ ತರ ಅಲ್ಲ. ಅವನು ಮನೆಯ ಯಜಮಾನನ ಹಾಗೆ ಭಾರ ಹೊತ್ತಿದ್ದಾನೆ. ಅಂದ್ರೆ ಎಲ್ಲವನ್ನ ಎಲ್ಲರನ್ನ ಪಾಲಿಸುವಂತಹ ಕೆಲಸವನ್ನ ಆತ ಹೊತ್ಕೊಂಡಿದ್ದಾನೆ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಇನ್ನು ಹಿರಣ್ಯಗರ್ಭ ಅಂತ ತೆಗೆದುಕೊಂಡ್ರೆ ಒಡಲಲ್ಲಿ ವಿಶ್ವವೆಂಬ ಬಂಗಾರ ತುಂಬಿರುವಂತಹ ಭಗವಂತನನ್ನ ಹಿರಣ್ಯಗರ್ಭ ಅಂತ ಹೇಳ್ತೀವಿ. ಇಲ್ಲಿ ಹಿರಣ್ಯ ಅಂದ್ರೆ ಬಾಹ್ಯ ಪ್ರಪಂಚದ ಅಪೇಕ್ಷೆ ಇಲ್ಲದೆ ಅಂತರಂಗದಿಂದ ಚಿಮ್ಮುವ ಆನಂದ ಅಂತ. ನಮ್ಮೊಳಗಿರುವ ಜ್ಞಾನಾನಂದವೇ ನಿಜವಾದ ಚಿನ್ನ. ಇವತ್ತು ನಾವು ಖುಷಿಯಾಗಿದ್ದೀವಿ ಅಂತ ಅಂದ್ರೆ ಅದ್ರ ಮುಂದೆ ಇನ್ನೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಬಿಟ್ಟು ನಾವು ಹೊರಗಿನ ಚಿನ್ನವನ್ನ ಬೆನ್ ಹತ್ತಿ ಹೋಗ್ತೀವಿ. ಅದು ಬೆನ್ ಹತ್ತಿ ಹೋದಾಗ ಕಳ್ಳರು ಬಂದು ಕದ್ಕೊಂಡು ಹೋಗ್ತಾರೆ. ಸೋ ಸಿಂಪಲ್. ಹಾಗಾಗಿ ನಾವು ಯಾವಾಗ ಹೊರಗೆ ಇರುವಂತಹ ಬಂಗಾರಕ್ಕೆ ಬೆನ್ನು ಹತ್ತುತ್ತೀವಿ, ಆಗ ಭಗವಂತ ನಮ್ಗೆ ದಕ್ಕೋದಿಲ್ಲ. ಹಾಗೆ ಬಂಗಾರದ ಮೊಟ್ಟೆಯಾದ ಈ ಬ್ರಹ್ಮಾಂಡವನ್ನ ಸೃಷ್ಟಿಸಿದ ಚತುರ್ಮುಖನ ಅಂತರ್ಯಾಮಿ ಭಗವಂತನನ್ನ ನಾವಿಲ್ಲಿ ಹಿರಣ್ಯಗರ್ಭ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಭಗವಂತನ ಮುಂದಿನ ನಾಮ ಶತ್ರುಘ್ನ ಅಂತ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀರಾಮಚಂದ್ರನಿಗೆ ಶತ್ರುಘ್ನ ಅನ್ನೋ ತಮ್ಮ ಇದ್ದ ಅಲ್ವಾ? ಅದೇ ರೀತಿ ಇಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ 4 ಭಗವಂತನ ರೂಪಗಳೇ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಅವತಾರದಲ್ಲಿ ನಮಗೆ ಕಾಣಿಸಿಕೊಂಡ ರೂಪ ಅಂತ ಹೇಳ್ತಾ ಹೋಗ್ತಾರೆ. ಅದರಲ್ಲೂ ಶಂಖಾಭಿಮಾನಿ ಅನಿರುದ್ಧ ನಾಮಕ ಭಗವಂತನನ್ನ ಇಲ್ಲಿ ಶತ್ರುಘ್ನಲ್ಲಿ ಸನ್ನಿಹಿತನಾಗಿರ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಶತ್ರುನಾಶಕ ಭಗವಂತನನ್ನ ಶತ್ರುಘ್ನ ಅಂತಲೂ ಸಹ ಹೇಳ್ತಾರೆ.
ಇಲ್ಲಿ ಭಗವಂತನಿಗೆ ಶತ್ರುಗಳು ಯಾರು ಅನ್ನೋ ಪ್ರಶ್ನೆ ನಮಗೆಲ್ರಿಗೂ ಹುಟ್ಟುತ್ತೆ. ಯಾಕೆ ಅಂತ ಅಂದರೆ ಭಗವಂತ ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸ್ತಾನಲ್ವಾ, ಇಲ್ಲಿ ಭಗವಂತನಿಗೂ ಶತ್ರುಗಳಿದಾರ ಯಾರು ಹಾಗಿದ್ರೆ ಅಂತ ಅಂದರೆ, ಭಗವಂತ ದ್ವೇಷ ಪಡುವ ವಸ್ತುಗಳೆಂದರೆ ಅಜ್ಞಾನ ಹಾಗೂ ವಿಪರೀತ ಜ್ಞಾನ, ಅತಿಯಾದ ಕಾಮ, ಕ್ರೋಧ ಇತ್ಯಾದಿ. ಅದೇ ರೀತಿ ಸಾಧಕನ ಸಾಧನೆಗೆ ಇಲ್ಲಿ ಅಂತರಂಗದ ಶತ್ರುಗಳು ಅಂದರೆ ದುರ್ಗುಣಗಳು ಅಂತ ಹೇಳ್ತಾ ಹೋಗ್ತಾರೆ. ನಮಗೆ ಯಾರಾದರೂ ಶತ್ರುಗಳಿದ್ದಾರೆ ಅಂತ ಅಂದರೆ ನಮ್ಮ ಶತ್ರುಗಳೇ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ. ಇವರೇ ನಮ್ಮ ಅಂತರಂಗದ ಶತ್ರುಗಳು. ಇವರು ತುಂಬ ಅಪಾಯಕಾರಿ. ಅದಕ್ಕೇ ನಿದರ್ಶನ ಅಂತ ಅಂದರೆ ಮಹಾಭಾರತದ ಧೃತರಾಷ್ಟ್ರ. ಆ ಧೃತರಾಷ್ಟ್ರನ ಒಳಗೆ ಪುತ್ರ ಮೋಹ ಅನ್ನೋದು ತುಂಬ ಇತ್ತು. ಹಾಗಾಗಿಯೇ ಅವನ್ನ ಅಧೋಗತಿಗೆ ಕರ್ಕೊಂಡು ಹೋಯಿತು ಅಂತಲೂ ನಮಗೆ ತಿಳಿತಾ ಬರುತ್ತೆ ಮಹಾಭಾರತವನ್ನು ನೋಡಿದಾಗ. ಇಲ್ಲಿ ನಾವು ಭಗವಂತನ ಬಗ್ಗೆ ಚಿಂತನೆ ಮಾಡಬೇಕು ಅಂದರೆ ಮೊದಲು ನಮ್ಮ ಮನಸ್ಸಿನಲ್ಲಿರೋ ದುರ್ಗುಣಗಳನ್ನು ನಾವು ಆಚೆ ಬರಲೇಬೇಕಾಗತ್ತೆ. ಯಾಕೆ ಅಂತಂದರೆ, ಈಗ ಉದಾಹರಣೆ, ನಾವು ಯಾವುದೋ ಒಂದು ಬಾಕ್ಸಿಗೆ ಏನೋ ಒಂದು ತುಂಬ್ತೀವಿ ಒಂದು ವಸ್ತುವನ್ನು ಅಂತ ಅಂದ್ಕೊಳ್ಳೋಣ. ಆ ವಸ್ತು ಖಾಲಿ ಇರಬೇಕು, ಅಥವಾ ಆ ಬಾಕ್ಸಲ್ಲಿ ಏನಾದರೂ ಬೇರೆ ವಸ್ತು ಇದ್ದರೆ ಅದನ್ನು ತೆಗೆದು ಹೊರಗೆ ಹಾಕಿ ಆಮೇಲೆ ಈ ವಸ್ತುವನ್ನು ತುಂಬೋದು ಅಲ್ವಾ. ಅದೇ ರೀತಿ ಇಲ್ಲಿ ನಾವು ಭಗವಂತನ ಬಗ್ಗೆ ಪ್ರೀತಿ ಬೆಳೆಸ್ಕೋಬೇಕು ಅಂತ ಅಂದಾಗ ನಮ್ಮ ಆ ಮನಸ್ಸಿನ ಒಳಗೆ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಯಾವುದು ಇರಬಾರದು, ಎಂಟಿ ಆಗಿರಬೇಕು. ಯಾವಾಗ ಡಬ್ಬ ಖಾಲಿ ಇರುತ್ತೆ ಆಗ ನಾವೇನಾದರೂ ಸಾಮಾನು ಹಾಕಲಿಕ್ಕೆ ಸಾಧ್ಯ. ಅದೇ ರೀತಿ ಯಾವಾಗ ನಮ್ಮ ಮನಸ್ಸಿನಲ್ಲಿ ಈ ಯಾವ ಶತ್ರುಗಳೂ ಇರೋದಿಲ್ಲ ಆಗ ಭಗವಂತ ಬಂದು ನಮ್ಮ ಮನಸ್ಸಿನಲ್ಲಿ ಕೂರೋದಕ್ಕೆ ಸಾಧ್ಯ. ಹಾಗಾಗಿ ನಾವು ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು. ಮಗು ತಾಯಿನೇ ಬೇಕು ಅಂತ ಹೇಗೆ ಹಠ ಮಾಡುತ್ತೋ ಹಾಗೆ ನಾವು ನಮ್ಮ ಶತ್ರುಗಳನ್ನು ಓಡಿಸಿ ಅಂತರಂಗದಲ್ಲಿ ಆ ಭಗವಂತನೇ ಬೇಕು ಅಂತ ಹಠ ಮಾಡಬೇಕಾಗತ್ತೆ. ಹಾಗಾಗಿ ಸಾಧನೆಯ ಹಾದಿಯಲ್ಲಿ ನಮ್ಮನ್ನು ಮುಂದೆ ನಡೆಸ್ತಾ ಹೋಗ್ತಾನೆ. ಹೀಗೆ ಜ್ಞಾನ ಮಾರ್ಗದ ಅರಿಗಳ ತಂದೆಯಾಗಿರುವ ಭಗವಂತನನ್ನು ನಾವಿಲ್ಲಿ ಶತ್ರುಘ್ನ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ವ್ಯಾಪ್ತಃ ಅಂತ ತಗೊಂಡ್ರೆ ಭಗವಂತ ಪರಮ ಆಪ್ತನಾದವನು. ಆತ ಜ್ಞಾನಿಗಳ ಆಪ್ತಗೆಳೆಯ ಹಾಗೂ ಅಭಯ. ಹೀಗೆ ಜ್ಞಾನಿಗಳಿಗೆ ಮಿತ್ರನಾಗಿ ಎಲ್ಲೆಡೆ ತುಂಬಿರುವ ಭಗವಂತನನ್ನು ನಾವು ವ್ಯಾಪ್ತ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ವಾಯು ಅಂತ ತೆಗೆದುಕೊಂಡ್ರೆ ಪ್ರತಿಯೊಂದು ಜೀವಜಾತದ ಒಳಗೆ ಹಾಗೂ ಹೊರಗೆ ತುಂಬಿರುವ ಭಗವಂತ. ಜಗವನ್ನು ಬೆಸೆದವ ಅವನು, ಜ್ಞಾನ ಸ್ವರೂಪ ಹಾಗೂ ನಮಗೆ ಉಸಿರನ್ನು ಕೊಟ್ಟ ಭಗವಂತನನ್ನು ನಾವಿಲ್ಲಿ ವಾಯು ಅಂತ ಹೇಳ್ತಾ ಹೋಗ್ತೇವೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಗವಂತ ಈ ದೇಹವನ್ನು ವಾಯುವಿನ ಮೂಲಕ ಪ್ರವೇಶ ಮಾಡಿದ್ರೆ ಅದೇ ಹುಟ್ಟು, ವಾಯುವಿನ ಮೂಲಕ ಅವನು ಹೊರ ಹೋದರೆ ಅದೇ ಸಾವು. ಹಾಗಾಗಿ ಇಲ್ಲಿ ಭಗವಂತನನ್ನು ವಾಯು ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಮುಂದಿನ ನಾಮ ಅಧೋಕ್ಷಜಃ ಅಂತ ತೆಗೆದುಕೊಂಡ್ರೆ ಭಗವಂತ ಎಂದೂ ಕುಸಿಯದವನು ಮತ್ತು ಪ್ರತ್ಯಕ್ಷಕ್ಕೆ ಗೋಚರವಾಗದ ಭಗವಂತನನ್ನು ನಾವಿಲ್ಲಿ ಅಧೋಕ್ಷಜ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಒಂದು ಕಡೆ ಹೇಳ್ತಾ ಹೋಗ್ತಾರೆ, ಅಥೋ ನಕ್ಷೀಯತೆ ಜಾತು ಯಸ್ಮಾತ್ ತಸ್ಮ ಅಧೋಕ್ಷಜಃ ಅಂತ. ಅಂದರೆ ಭಗವಂತ ಎಂದೂ ತನ್ನ ಎತ್ತರದ ಸ್ಥಿತಿಗಿಂತ ಕೆಳಗಿಳಿಯುವುದಿಲ್ಲ ಅಂತ. ಅಂದರೆ ಎಲ್ಲಕ್ಕಿಂತ ಎತ್ತರ ಸ್ಥಾನದಲ್ಲಿ ಯಾರಾದರೂ ಕೂತ್ಕೊಂಡಿದ್ದಾರೆ ಅಂದರೆ ಅದು ಭಗವಂತ. ಹೀಗೆ ಎಂದೆಂದೂ ಶ್ರೇಷ್ಠನಾಗಿರುವ ಹಾಗೂ ಪ್ರತ್ಯಕ್ಷ ಗೋಚರವಾಗದ ಭಗವಂತನನ್ನು ಅಧೋಕ್ಷಜ ಅಂತ ಹೇಳ್ತಾ ಹೋಗ್ತೀವಿ. ನಾವು ಈಗ ಹೇಳ್ತಾ ಹೋಗ್ತಾರಲ್ಲ, ಅವರನ್ನು ರೀಚ್ ಮಾಡೋಕ್ಕಾಗಲ್ಲ ಅಂತ. ಆ ರೀತಿ ಭಗವಂತನೇ ತುತ್ತ ತುದಿ. ಭಗವಂತನನ್ನು ಬಿಟ್ಟು ನಾವು ಅದಕ್ಕಿಂತ ಮೇಲೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನ ಪಾದದ ಬಳಿ ಹೋದರೆ ಅದೇ ದೊಡ್ಡ ವಿಷಯ ಅಂತ ಹೇಳಬಹುದು. ಆ ಶಕ್ತಿಯನ್ನೂ ಸಹ ನಮಗೆ ಭಗವಂತನೇ ಕೊಡಬೇಕಾಗತ್ತೆ. ಹಾಗಾಗಿ ಭಗವಂತನನ್ನು ನಾವಿಲ್ಲಿ ಅಧೋಕ್ಷಜ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋದಾದರೆ, ಋತುಃ ಸುದರ್ಶನಃ ಕಾಲಃ ಪರಮೇಷ್ಠಿ ಪರಿಗ್ರಹಃ ಉಗ್ರಃ ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣಃ. ಇಲ್ಲಿ ಭಗವಂತನನ್ನು ಋತುಹು ಅಂತ ಕರಿತಾ ಹೋಗ್ತೀವಿ.
ಅಂದರೆ ಕಾಲಚಕ್ರಕ್ಕೆ ಋತು ಅಂತ ಹೇಳ್ತೀವಿ, ನಮ್ಮೆಲ್ಲರಿಗೂ ಗೊತ್ತು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ್ ಹಾಗೂ ಶಿಶಿರ ಅನ್ನೋ 6 ಋತುಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಹೇಳಬೇಕು ಅಂದರೆ ನಮ್ಮ ದಕ್ಷಿಣ ಭಾರತದವರಿಗೆ 5 ಋತುಗಳು. ಏಕೆ ಅಂತ ಅಂದರೆ ಹಿಮ ಕೊಡುವ ಹೇಮಂತ ಋತು ಹಾಗೂ ಚಳಿಯನ್ನು ಕೊಡೋ ಶಿಶಿರ ಋತು ಎರಡೂ ಸಹ ನಮಗೆ ಇಲ್ಲಿ ಒಂದೇ ಆಗ್ತಾ ಹೋಗುತ್ತೆ. ಉತ್ತರ ಭಾರತದವರಿಗೆ ಮಾತ್ರ ಇಲ್ಲಿ ಬದಲಾಗ್ತಾ ಹೋಗುತ್ತೆ. ಋತುಗಳ ಕಾಲಚಕ್ರದ ಅರೆಗಳು ಅಂತ ಹೇಳ್ತಾರೆ. ಈ ಋತುಚಕ್ರವನ್ನು ತಿರುಗಿಸಿ ಕಾಲಕ್ಕೆ ಪರಿವರ್ತನೆಯನ್ನು ಮಾಡತಕ್ಕ ಭಗವಂತನನ್ನು ನಾವಿಲ್ಲಿ ಋತುಹು ಅಂತ ಹೇಳ್ತೀವಿ. ಅಷ್ಟೇ ಅಲ್ಲದೆ ಋತುವಾಗಿ ಬೇರೆ ಬೇರೆ ಕಾಲ ಧರ್ಮಗಳಿಗೆ ಮನುಷ್ಯನಿಗೆ ಉಷ್ಣ, ಶೀತ, ಚಳಿ, ಬೆಳೆ, ಚಿಗುರು, ಹೂವು, ಹಣ್ಣು ಕೊಟ್ಟು ಈ ಪ್ರಪಂಚಕ್ಕೆ ವೈವಿಧ್ಯಮಯವನ್ನು ಕೊಡುವಂತಹ ಭಗವಂತನನ್ನು ನಾವಿಲ್ಲಿ ಋತುಹು ಅಂತ ಹೇಳ್ತೀವಿ. ಏಕೆ ಅಂತಂದರೆ ಈಗ ಒಂದು ಸೀಸನ್ ಅಂದ ತಕ್ಷಣ ಆ ಸೀಸನಲ್ಲಿ ಏನೋ ಒಂದು ಸ್ಪೆಷಲ್ ಫ್ರೂಟ್ ಬರುತ್ತೆ, ಸ್ಪೆಷಲ್ ಫ್ಲವರ್ ಬರುತ್ತೆ, ಅಥವಾ ವಾತಾವರಣನೇ ಬದಲಾಗ್ತಾ ಹೋಗುತ್ತೆ. ಈ ಎಲ್ಲ ಕೌತುಕವನ್ನು ಕೊಡುವವನು ಭಗವಂತ. ಅಷ್ಟೇ ಅಲ್ಲ, ಹೆಣ್ಣಿನಲ್ಲಿ ಋತುವಾಗಿ ಕುಳಿತು ಹೊಸ ಜೀವ ಚಿಗುರಿಸಲು ಕಾರಣಕರ್ತನಾಗುವ ಭಗವಂತನನ್ನು ನಾವಿಲ್ಲಿ ಋತುಹು ಅಂತೀವಿ. ಸಮಸ್ತ ವೇದಗಳಿಂದ ಜ್ಞಾನಿಗಳು ಅರಿಯುವ ಬದಲಾಗದ ಸತ್ಯ ಭಗವಂತ ಋತುಹು. ಇವತ್ತು ಒಂದು ಹೆಣ್ಣಿನಲ್ಲಿ ಒಂದು ಋತುಚಕ್ರವನ್ನು ತಿರುಗಿಸಿ ಒಂದು ಜೀವವನ್ನು ಹುಟ್ಟಿಸುವ ಶಕ್ತಿ ಯಾವುದಾದ್ರೂ ಇದೆ ಅಂದರೆ ಅದೂ ಸಹ ಭಗವಂತನ ಕೊಡುಗೆಯೇ ಆಗಿದೆ. ಇನ್ನು ಸುದರ್ಶನ ಅಂತ ತೆಗೆದುಕೊಂಡ್ರೆ, ಸುದರ್ಶನವನ್ನು ಕೈಯಲ್ಲಿ ಆಯುಧವಾಗಿ ತೊಟ್ಟ ಭಗವಂತ ಹಾಗೂ ಸಮೀಚೀನವಾದ ಸುಂದರ ದರ್ಶನವನ್ನು ಕೊಡುವ ಭಗವಂತ. ಜ್ಞಾನಿಗಳ ರೂಪದಲ್ಲಿ ಸಮಸ್ತ ವೇದಗಳ ದರ್ಶನವನ್ನು ಕೊಡುವ ಚೆಲುವ ನೋಟ ಭಗವಂತ ಸುದರ್ಶನ. ಇವತ್ತು ನಾವು ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ಒಳ್ಳೆಯ ಜ್ಞಾನವನ್ನು ಅಥವಾ ಒಳ್ಳೆಯದೇನೋ ನೋಡ್ತಾ ಇದ್ದೀವಿ ಅಂದರೆ ಅದಕ್ಕೂ ಕಾರಣ ಭಗವಂತ. ಆ ಬುದ್ಧಿ ನಮಗೆ ಕೊಟ್ಟಿದ್ದಾನೆ. ಏಕೆಂದರೆ ಒಂದು ವಸ್ತುವನ್ನು ನಾವು ಹೇಗೆ ನೋಡ್ತೀವೋ ಇನ್ನೊಬ್ಬರು ಹಾಗೆ ನೋಡಬೇಕಂತಿಲ್ಲ, ಎಲ್ಲರೂ ಭಿನ್ನವಾಗಿ ನೋಡ್ತೀವಿ. ಅದಕ್ಕೆ ಕಾರಣ ಭಗವಂತ. ಇನ್ನು ಕಾಲಹ ಅಂತ ಮುಂದಿನ ನಾಮವನ್ನು ತೆಗೆದುಕೊಂಡ್ರೆ, ಕಾಲ ಅನ್ನೋದು ಕಲ ಅನ್ನುವ ಧಾತುವಿನಿಂದ ಬಂದ ಪದ ಅಂತ ಹೇಳ್ತಾರೆ. ಈ ಧಾತುವಿಗೆ ಅನೇಕ ಅರ್ಥಗಳು ಕೊಡ್ತಾ ಹೋಗ್ತಾರೆ. ಎಲ್ಲ ಗುಣಗಳನ್ನು, ಎಲ್ಲ ಸಾಮರ್ಥ್ಯವನ್ನು ತನ್ನೊಳಗೆ ಕಲೆ ಹಾಕಿದವನು ಕಾಲ. ಅವನಿಗೆ ಯಾವುದು ಗೊತ್ತಿಲ್ಲದೆ ಇರೋದಿಲ್ವೇ ಇಲ್ಲ, ಅವನ ಬಳಿ ಎಲ್ಲವೂ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಭಗವಂತ ಸಮಸ್ತ ಸದ್ಗುಣಗಳಿಂದ ಸಂಪೂರ್ಣ ಪರಿಪೂರ್ಣನಾದ ತತ್ವ ಆತ. ಈ ತತ್ವವನ್ನು ನಾವು ಅರೆಯದೆ ಅಹಂಕಾರಿಗಳಾದಾಗ ಅದೇ ತತ್ವ ಕಾಲ ಪುರುಷನಾಗಿ ನಮ್ಮನ್ನು ಸಂಹಾರಕ್ಕೆ ಕಾರಣವಾಗ್ತಾ ಹೋಗುತ್ತೆ. ನಿಜ ಹೇಳಬೇಕಂದ್ರೆ ಕೆಲವೊಮ್ಮೆ ನಮ್ಮ ಬದುಕಿನಲ್ಲಿ ನಮಗೆ ಉದ್ಧಾರ ಇರುತ್ತೆ, ಆದರೆ ಕೆಲವೊಮ್ಮೆ ನಮ್ಮ ಸಾವಿನಲ್ಲಿ ಭಗವಂತ ಉದ್ಧಾರವನ್ನು ಇಟ್ಟಿರ್ತಾನಂತೆ. ಇದು ತುಂಬ ಕಷ್ಟ ಒಪ್ಕೊಳ್ಳೋದಕ್ಕೆ, ಬಟ್ ಇದು ಸತ್ಯ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಕೆಲವೊಮ್ಮೆ ನಮ್ಮ ಮಾನದಲ್ಲಿ ಉದ್ಧಾರ ಇಟ್ಟಿದ್ರೆ ಕೆಲವೊಮ್ಮೆ ನಮ್ಮ ಅಪಮಾನದಲ್ಲಿ ಇಟ್ಟಿರ್ತಾನೆ. ಕೆಲವೊಮ್ಮೆ ನಮ್ಮ ಜ್ಞಾನದಲ್ಲಿ, ಕೆಲವೊಮ್ಮೆ ನಮ್ಮ ಅಜ್ಞಾನದಲ್ಲಿ ನಮ್ಮ ಉದ್ಧಾರವಿರುತ್ತದೆ ಅಂತ ಹೇಳ್ತಾರೆ. ಯಾರಾದರೂ ನಮಗೆ ಅಪಮಾನ ಅಥವಾ ಅವಮಾನವನ್ನು ಮಾಡಿದಾಗ ನಾವು ಅದನ್ನು ಪಾಸಿಟಿವ್ ಆಗಿ ತಗೋಬೇಕು. ಏಕೆಂದರೆ ಭಗವಂತ ಇದರಲ್ಲಿ ನಾನು ಏನನ್ನೋ ಸಾಧಿಸಲಿ ಅಂತ ಇದನ್ನು ಇಟ್ಟಿದ್ದಾನೆ ಅಂತ ನಾವು ತಗೋಬೇಕಾಗತ್ತೆ. ಆದರೆ ನಮ್ಮ ಅಹಂಕಾರದಲ್ಲಿ ಎಂದಿಗೂ ಉದ್ಧಾರ ಇರೋದಿಲ್ಲ. ಅದು ಜ್ಞಾನದ ಅಹಂಕಾರ ಇರಬಹುದು, ಅಥವಾ ನನಗೆ ಯಾವುದೋ ಒಂದು ಹಣದ ಅಹಂಕಾರ, ಯಾವ ಅಹಂಕಾರವಿದ್ದರೂ ಅಲ್ಲಿ ನಮ್ಮ ಸಂಹಾರ, ನಮ್ಮ ಅವನತಿ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಜಗತ್ತಿನಲ್ಲಿ ಅಹಂಕಾರ ಭರಿತ ಅಜ್ಞಾನ ತುಂಬಿದಾಗ ಭಗವಂತ ಕಾಲಪುರುಷನಾಗಿ ಬೆಳೆದು ನಿಲ್ತಾ ಹೋಗ್ತಾನೆ. ಅದಕ್ಕೇ ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾನೆ, ಕಾಲೋಸ್ಮಿ ಲೋಕೆ ಕ್ಷಯಕೃತ್ ಅಂತ. ಅಂದರೆ ಲೋಕವನ್ನು ಕಬಳಿಸೋದಿಕ್ಕೆ ನಾನು ಬೆಳೀತಾ ಹೋಗ್ತೀನಿ ಅಂತ ಹೇಳ್ತಾನೆ. ಅಂದರೆ ಇದರ ಇನ್ನೊಂದು ಅರ್ಥ ಸಮಯ. ಪ್ರತಿಯೊಂದು ಕ್ರಿಯೆಯ ಹಿಂದೆ ಕಾಲ ಅಂದರೆ ಸರ್ವ ಕಾರಣವಿರುತ್ತೆ. ಕಾಲ ನಿಯಮಕನಾದ ಭಗವಂತ ಕಾಲಹ. ಜ್ಞಾನಕಾರಕವಾದ ಅವತಾರದಲ್ಲಿ ವ್ಯಾಸ, ಕಪಿಲ ಮುನಿ, ಹಾಗೆ ದತ್ತಾತ್ರೇಯ, ನರನಾರಾಯಣ ಇತ್ಯಾದಿ ರೂಪದಲ್ಲಿ ಭಗವಂತ ಬರ್ತಾ ಹೋಗ್ತಾನೆ. ಅಜ್ಞಾನವಾದ ಕಾಲವಾದ ಭಗವಂತ ಬಲಕರವಾದ
ಅವತಾರಗಳಿಂದ, ಅಂದರೆ ಈಗ ವರಾಹ ಅವತಾರ ಆಗಬಹುದು, ನರಸಿಂಹ ಆಗ್ಬೋದು, ರಾಮ, ಪರಶುರಾಮ ಇತ್ಯಾದಿ ಅಹಂಕಾರಕ್ಕೆ ಕಾಲನಾದ. ಏಕೆ ಅಂತ ಅಂದರೆ ಅವರನ್ನು ಸಂಹಾರ ಮಾಡಲೇಬೇಕಾಗಿತ್ತು. ಹೀಗೆ ಸರ್ವ ಗುಣಪೂರ್ಣ, ಸರ್ವ ಸಂಹಾರಕ ಹಾಗೂ ಕಾಲ ನಿಯಮಕ ಭಗವಂತನನ್ನು ನಾವಿಲ್ಲಿ ಕಾಲಹ ಅಂತ ಕರಿತಾ ಹೋಗ್ತೀವಿ. ಇನ್ನು ಪರಮೇಷ್ಠಿ ಅಂತ ತೆಗೆದುಕೊಂಡ್ರೆ ಪರಮದಲ್ಲಿ ಸ್ಥಿತನಾದವನು ಹಾಗೂ ಪರಮಾವಕಾಶವೆಂಬ ಹೃತ್ಕಮಲದ ಮಧ್ಯ ನಿವಾಸಿ ಭಗವಂತನನ್ನು ಪರಮೇಷ್ಠಿ ಅಂತ ಕರಿತೀವಿ. ಇಡೀ ವಿಶ್ವದ ಅನಂತ ಶಕ್ತಿ ಪ್ರತಿಯೊಬ್ಬ ಮನುಷ್ಯನ ಹೃತ್ಕಮಲದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಡಗಿರುತ್ತೆ. ನಮ್ಮ ಹೃದಯದ ಸ್ವಲ್ಪ ಮೇಲ್ಭಾಗದಲ್ಲಿ ಅನಾಹತ ನಿರ್ನಾಳ ಗ್ರಂಥಿಯ ಒಳಗೆ ಕಮಲ ರೂಪದಲ್ಲಿ ಒಂದು ಸೂಜಿಯ ಮೊಳೆಯ ಸೂಕ್ಷ್ಮ ರೂಪದಲ್ಲಿ ಈ ಶಕ್ತಿ ಕೇಂದ್ರ ಅಡಗಿದೆ ಅಂತ ಹೇಳ್ತಾರೆ. ಇಂತಹ ಅದ್ಭುತ ಶಕ್ತಿ, ಎಲ್ಲಕ್ಕಿಂತ ಉತ್ಕೃಷ್ಟವಾದ ನಿತ್ಯ ಲೋಕ ವೈಕುಂಠ ನಿವಾಸಿ ಭಗವಂತನನ್ನು ನಾವು ಪರಮೇಷ್ಠಿ ಅಂತ ತೆಗೆದುಕೊಳ್ತೀವಿ. ಇನ್ನು ಪರಿಗ್ರಹ ಅಂತ ತೆಗೆದುಕೊಂಡ್ರೆ, ಪರಿಗ್ರಹ ಅಂದರೆ ಪರಿವಾರ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಎಲ್ಲಕ್ಕೂ ಮೂಲ ಸ್ವಾಮಿಯಾದ ಭಗವಂತನಿಗೆ ಸರ್ವವು ಪರಿಗ್ರಹವಾದರೆ, ಸ್ವಯಂ ಭಗವಂತ ಭಕ್ತರ ಜ್ಞಾನಿಗಳ ಪರಿಗ್ರಹ. ಹೂವು ತರುವವರ ಮನೆಗೆ ಹುಲ್ಲು ತರುವವ ಅನ್ನೋ ಹಾಗೆ ಭಕ್ತಿಯಿಂದ ಅವನಿಗೆ ನಾವು ಹೂವು ಅರ್ಪಿಸಿದ್ರೆ ಆತ ತನ್ನ ಪರಿವಾರದೊಂದಿಗೆ ಭಕ್ತರ ಸೇವೆಯನ್ನು ಮಾಡ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಹೇಳೋದು ವಸು ದೈವ ಕುಟುಂಬ. ಅಂದರೆ ವಸು ಅಂದರೆ ಭೂಮಿ, ಏವ ಅಂದರೆ ಒಂದು, ಕುಟುಂಬ ಅಂದರೆ ನಾವೆಲ್ಲರೂ ಒಂದು ಕುಟುಂಬ. ವಸು ಏವ ಕುಟುಂಬ. ಈ ಪ್ರಪಂಚದಲ್ಲಿ ನಾವೆಲ್ಲರೂ ಏನಿದ್ವಿ, ನಾವೆಲ್ಲರೂ ಸಹ ಒಂದೇ ಕುಟುಂಬದವರು ಅಂತ. ಇನ್ನು ಈ ಪದವನ್ನು ಒಡೆದಾಗ ಪರಿತಃ ಪ್ಲಸ್ ಗೃಹತಿ ಅಂತ ಬರುತ್ತೆ. ಅಂದರೆ ಎಲ್ಲ ಕಡೆ ಜ್ಞಾನಿಗಳ ಭಕ್ತರ ಉಪಾಸ್ಯ ಮೂರ್ತಿಯಾಗಿ ಪೂಜೆಯನ್ನು ಸ್ವೀಕರಿಸುವ ಭಗವಂತ. ನಾವು ಯಾವ ಕಾಲದಲ್ಲಿ ಶ್ರದ್ಧೆಯಿಂದ ಪೂಜಿಸಿದರೂ ಅದು ತಲುಪುವುದು ಭಗವಂತನನ್ನೇ. ಅದಕ್ಕೆ ಗೀತೆಯಲ್ಲಿ ಹೇಳ್ತಾ ಹೋಗ್ತಾರೆ, ಏಪ್ಯೇನ ದೇವತಾ ಭಕ್ತಿಯ ಯಜಂತೆ ಶ್ರದ್ಧಯಾನ್ವಿತಾಹ ಅಂತ. ಅಂದರೆ ಕೌಂತೆಯ ಯಾರ್ಯಾರು ಬೇರೆ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಆರಾಧಿಸುತ್ತಾರೋ ಅಂತಹವರು ಕೂಡ ತಪ್ಪು ದಾರಿಯಿಂದ ಅವರು ನನ್ನನ್ನೇ ಪೂಜಿಸ್ತಾ ಇದ್ದಾರೆ, ಬೇರೆ ಯಾರನ್ನೋ ಪೂಜಿಸ್ತಾ ಇಲ್ಲ. ಭಕ್ತರು ಪ್ರೀತಿಯಿಂದ ಭಕ್ತಿಯಿಂದ ನೀಡುವ ಎಲ್ಲವನ್ನ ಎಲ್ಲೆಡೆ ಸ್ವೀಕರಿಸಿ ಉದ್ಧಾರ ಮಾಡುವ ಭಗವಂತ ಪರಿಗ್ರಹ. ಅದಕ್ಕೆ ಹೇಳ್ತಾ ಹೋಗೋದು, ನಾವು ಯಾವಾಗ ಭಗವಂತನಿಗೆ ಕಂಪ್ಲೀಟ್ ಸರೆಂಡರ್ ಆಗ್ತಾ ಹೋಗ್ತೀವಿ, ಆಗ ಭಗವಂತನಿಗೆ ನಾವು ಸರೆಂಡರ್ ಆಗೋದ್ರ ಜೊತೆಗೆ ಉಳಿದ ಎಲ್ಲ ದೇವತೆಗಳನ್ನೂ ಸಹ ನಾವು ಭಗವಂತನ ಪರಿವಾರ ಅಂತಲೇ ನಾವು ಸ್ವೀಕರಿಸ್ತಾ ಹೋಗ್ತೀವಿ. ಇನ್ನು ಉಗ್ರಹ ಅಂತ ಮುಂದಿನ ನಾಮವನ್ನು ತೆಗೆದುಕೊಂಡ್ರೆ, ಮೇಲೆ ಹೇಳಿದಂತೆ ಎಲ್ಲವನ್ನ ಪ್ರೀತಿಸುವ ಭಗವಂತ. ಅಂತಃಕರಣದ ಶುದ್ಧಿ ಇಲ್ಲದೆ ಬಾಹ್ಯ ಪ್ರಪಂಚದ ಸೋಗು ಹಾಕಿಕೊಂಡು ಬದುಕುವವರಿಗೆ ಆತ ಉಗ್ರ. ಕರ್ತವ್ಯ ಚ್ಯುತಿಯಾದರೆ ಭಗವಂತನ ರಾಜ್ಯದಲ್ಲಿ ಎಂದಿಗೂ ಸಹ ಕ್ಷಮೆ ಇಲ್ಲ. ಭಗವಂತ ನಮ್ಮಲ್ಲಿ ಬಯಸುವುದು ಚಿನ್ನದ ಆಭರಣನ ಖಂಡಿತ ಅಲ್ಲ, ನಮ್ಮ ಕರ್ತವ್ಯ ನಿಷ್ಠೆಯನ್ನು ಅಷ್ಟೇ. ನಾವು ಕರ್ತವ್ಯದಲ್ಲಿ ಏನೇನೋ ಲೋಪ ಮಾಡಿ ಇಲ್ಲ ನಾನು ಇದರಲ್ಲಿ ಏನೋ ಒಂದು ಕಿರೀಟ ಮಾಡಿಸ್ಕೊಟ್ಬಿಡ್ತೀನಿ, ಇನ್ನೇನೋ ಮಾಡಿಸ್ಕೊಟ್ಬಿಡ್ತೀನಿ ಅಂದರೆ ಅದನ್ನು ಇಷ್ಟಪಡೋದಿಲ್ಲ. ನಾವು ಯಾವಾಗ ಶ್ರದ್ಧೆ ಹಾಗೂ ಭಕ್ತಿಯಿಂದ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತೀವಿ, ಅದನ್ನು ಭಗವಂತ ತುಂಬ ಇಷ್ಟಪಡ್ತಾ ಹೋಗ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೂ ಕರ್ತವ್ಯ ಭ್ರಷ್ಟನಾಗಿ ವೈಭವ ಪೂಜೆ ಮಾಡಿದರೂ ಸಹ ಅದಕ್ಕೆ ಭಗವಂತ ಎಂದೂ ಸಹ ಒಲಿಯೋದಿಲ್ಲ. ಆತನ ರಾಜ್ಯದಲ್ಲಿ ಎಂದೂ ತಪ್ಪಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ತಪ್ಪು ಮಾಡಿದವರು ಆ ತಪ್ಪಿನ ಫಲವನ್ನು ಅನುಭವಿಸಲೇಬೇಕು. ಇದೇ ಕರ್ಮಫಲ ಅಂತ ಹೇಳ್ತಾ ಹೋಗ್ತಾರೆ. ನಮಗೆ ಬರುವ ಅತಿಯಾದ ಕಷ್ಟ, ನಮ್ಮ ಮುಂದೆ ನಡೆಯುವ ದುರ್ಘಟನೆ ಹಾಗೂ ಎಲ್ಲವೂ ನಮ್ಮ ಪೂರ್ವ ಪಾಪದ ಫಲ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ನಾವು ಏನು ಕೊಡ್ತೀವೋ ಈ ಯೂನಿವರ್ಸಿಗೆ ಅದು ನಮಗೆ ವಾಪಸ್ ಬಂದೇ ಬರುತ್ತೆ. ಪುಣ್ಯ ಫಲವಿರಲಿ ಅಥವಾ ಪಾಪ ಫಲ ಬೇಡ ಅಂತ ಅಂದರೆ ಅದು ಎಂದಿಗೂ ಸಹ ಸಾಧ್ಯವಿಲ್ಲ. ಅದನ್ನು ನಾವು ಅನುಭವಿಸೇ ತೀರಬೇಕು, ಅದು ಈ ಜನ್ಮದಲ್ಲೇ ಅನುಭವಿಸ್ಬೇಕು. ಈ ವಿಷಯದಲ್ಲಿ ಭಗವಂತ ಎಂದೂ ಸಹ ಯಾರಿಗೂ ಸ್ವಲ್ಪನೂ ಸಹ ಕ್ಷಮೆ ಕೊಡೋದಿಲ್ಲ.
ಅಷ್ಟೇ ಅಲ್ಲ, ಭಗವಂತನಿಗೆ ಈ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ದಾಕ್ಷಿಣ್ಯ ಸಹ ಇಲ್ಲ. ತಪ್ಪು ಮಾಡಿದವರಿಗೆ ನಿರ್ದಯವಾಗಿ ಶಿಕ್ಷೆ ಕೊಡುವ ಭಗವಂತ ಎಲ್ಲಿ ಅಪ್ರಾಮಾಣಿಕತೆ ಅಹಂಕಾರ ಇದೆಯೋ ಅಲ್ಲಿ ಉಗ್ರನಾಗಿದ್ದು ನಮಗೆ ಶಿಕ್ಷೆಯನ್ನು ಆತ ಕೊಡ್ತಾ ಹೋಗ್ತಾನೆ. ಇನ್ನು ಮುಂದಿನ ನಾಮ ಸಂವತ್ಸರಃ ಅಂತ ತೆಗೆದುಕೊಂಡ್ರೆ, ಈ ಹಿಂದೆ ಹೇಳಿದ ಹಾಗೆ ನಮ್ಮ ದೇಹದಲ್ಲಿ 4 ವಿಧದ ಪುರುಷರಿರ್ತಾರೆ. ಶರೀರ ಪುರುಷ, ಛಂದಸ್ ಪುರುಷ, ವೇದ ಪುರುಷ ಮತ್ತು ಸಂವತ್ಸರ ಪುರುಷ. ಈ ದೇಹವನ್ನು ನಿಂತು ನಡೆಯಬೇಕಾದ್ರೆ ದೇಹದಲ್ಲಿರುವ ಶರೀರ ಪುರುಷನಾದ ಶಿವಶಕ್ತಿ ಬೇಕು. ಮನಸ್ಸು ಯೋಚಿಸಬೇಕು, ಅಂದರೆ ಸ್ಪಂದನೆ, ಪರಾಶರ, ಪಶ್ಯತಿ, ಮಧ್ಯಮ ಮತ್ತು ವೈಖರಿ ರೂಪದಲ್ಲಿ ವಾಕ್ಶಕ್ತಿಯಾಗಿ ಹೊರಹೊಮ್ಮುವಂತೆ ಮಾಡಲು ಛಂದಸ್ಸು ಪುರುಷ ಅಂದರೆ ಶೇಷಶಕ್ತಿಯ ಅವಶ್ಯಕತೆ ಇದ್ದೇ ಇದೆ. ಅಷ್ಟೇ ಅಲ್ಲದೆ ವೇದದ ಅರ್ಥವನ್ನು ನಾವು ಮನನ ಮಾಡ್ಕೋಬೇಕು ಅಂದಾಗ, ಅಂದರೆ ತಿಳ್ಕೋಬೇಕು ಅಂದಾಗ ಅಲ್ಲಿ ಗರುಡ ಶಕ್ತಿ ಬೇಕು, ಅದೇ ವೇದ ಪುರುಷ. ಇದರಿಂದಾಚೆ ಚಿತ್ತವನ್ನು ಒಳಗಿನಿಂದ ಜಾಗೃತಗೊಳಿಸುವ ಹಾಗೂ ವಿಜ್ಞಾನಮಯ ಕೋಶದ ಅಭಿಮಾನಿ ಬ್ರಹ್ಮ ಹಾಗೂ ವಾಯು. ಇದುವೇ ಸಂವತ್ಸರ ಪುರುಷ ಅಂತ ಹೇಳ್ತೀವಿ. ಈ ಸಂವತ್ಸರ ಪುರುಷದಲ್ಲಿ ನಿಯಮಕನಾಗಿ ಕುಳಿತ ಭಗವಂತನನ್ನು ಪರಮಪುರುಷ ಅಂತಲೂ ಹೇಳ್ತೀವಿ. ಇದಕ್ಕಾಗಿ ಆತ ಸಂವತ್ಸರ ಅಂತ ಹೇಳ್ತೀವಿ. ಇಲ್ಲಿ ಸಂ ಪ್ಲಸ್ ವಸತ್ ಪ್ಲಸ್ ರ ಸಂವತ್ಸರ ಅಂತ ಹೇಳ್ತೀವಿ. ಇಲ್ಲಿ ಸಂ ಅಂದರೆ ಸಂಪೂರ್ಣವಾದ ವಸ್ತು ಭಗವಂತ, ವಸತ್ ಅಂದರೆ ನೆಲೆಸಿರುವುದು, ರ ಅಂದರೆ ರಮಯತಿ ಅಂತ. ಆದ್ದರಿಂದ ಸಂವತ್ಸರ ಅಂತ ಹೇಳಿದ್ರೆ ಭಗವಂತನಲ್ಲಿ ನಮ್ಮ ಮನಸ್ಸು ನೆಲೆಗೊಳಿಸಿರುವವರಿಗೆ ಪೂರ್ಣಾನಂದವನ್ನು ಕೊಡುವ ಭಗವಂತ ಅಂತ. ಇನ್ನು ಸಂ ಅಂದರೆ ಸಮ್ಯಕ್ ಅನ್ನೋ ಅರ್ಥವೂ ಸಹ ಬರ್ತಾ ಹೋಗುತ್ತೆ. ಆದ್ದರಿಂದ ಸಂವತ್ಸರ ಅಂತ ಅಂದರೆ ತನ್ನ ಪರಿವಾರದವರೊಂದಿಗೆ ಚೆನ್ನಾಗಿ ಬದುಕುವವರಿಗೆ ಆನಂದವನ್ನು ಕೊಡುವ ಭಗವಂತ. ಇಲ್ಲಿ ಪರಿಸರದೊಂದಿಗೆ ಚೆನ್ನಾಗಿ ಬದುಕೋದು ಅನ್ನೋ ಅರ್ಥ. ಇನ್ನೊಬ್ಬರ ಖುಷಿಯನ್ನು ಕಂಡು ತಾನು ಖುಷಿ ಪಡುವುದು, ಹಾಗೆ ಇನ್ನೊಬ್ಬರ ಕಷ್ಟದಲ್ಲಿ ಮರುಗೋದು, ಒಳ್ಳೆತನವನ್ನು ಪ್ರೀತಿಸೋದು, ಕೆಟ್ಟತನದಿಂದ ದೂರ ಇರೋದು, ಇದನ್ನು ಸಂವಾಸ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ನಮಗೆ ಯಾವುದು ಕಷ್ಟ ಕೊಡುತ್ತದೆಯೋ ಅದು ಇನ್ನೊಬ್ಬರಿಗೂ ಕಷ್ಟ ಕೊಡುತ್ತೆ ಅನ್ನೋದು ನಮಗೆ ನೆನಪಿರಬೇಕು. ಇನ್ನೊಬ್ಬರಿಗೆ ಸುಖ ದುಃಖ ಈ ಸ್ಪಂದನ ಎಲ್ಲಿ ಇರುತ್ತೋ ಅದನ್ನು ನಾವು ತಿಳಿದು ಬದುಕಬೇಕು ಅಂತ ಹೇಳ್ತಾರೆ. ಇದನ್ನು ನಾವು ಭಗವದ್ಗೀತೆಯಲ್ಲೂ ಸಹ ತುಂಬ ಸುಂದರವಾಗಿ ವರ್ಣನೆಯನ್ನು ಕೊಡ್ತಾ ಹೋಗ್ತಾನೆ. ಇನ್ನೊಬ್ಬರ ಸುಖಕ್ಕೋಸ್ಕರ ತಾನು ಕಷ್ಟಪಡುವುದು ಇತ್ಯಾದಿ. ಭಗವಂತನ ಕಡೆ ಮುಖ ಹಾಕಿ ಸಾಗುವವರಿಗೆ ಆನಂದವನ್ನು ಕೊಡುವ ಭಗವಂತನನ್ನು ನಾವಿಲ್ಲಿ ಸಂವತ್ಸರ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ದಕ್ಷ ಅಂತ ಅಂದರೆ, ದಕ್ಷ ಅಂದರೆ ಸಾಮರ್ಥ್ಯ ಅಂತ. ಭಗವಂತ ಸರ್ವ ಸಾಮರ್ಥ್ಯ. ಆತ ಇಡೀ ವಿಶ್ವದ ಪ್ರತಿಯೊಂದು ವಸ್ತುವಿನ ಭೂತ್ ಭವತ್ ಹಾಗೂ ವರ್ತಮಾನವನ್ನು ಸಂಪೂರ್ಣವಾಗಿ ತಿಳಿದವನು ಹಾಗೂ ಭಗವಂತ ಸರ್ವವನ್ನು ಕಾಣಬಲ್ಲ ಶಕ್ತಿ. ನಮ್ಮಲ್ಲಿರುವ ಕಿಂಚಿತ್ ದಕ್ಷತೆ ಭಗವಂತನ ಪ್ರಸಾದ. ಇವತ್ತು ನಮಗೆ ಯಾವುದೇ ರೀತಿಯಾದಂತಹ ದಕ್ಷತೆ ಇದ್ದರೂ ಸಹ, ಸಾಮರ್ಥ್ಯ ಇದ್ದರೂ ಸಹ ಅದು ಭಗವಂತನ ಆಶೀರ್ವಾದವಾಗಿರುತ್ತೆ. ಹಾಗಾಗಿ ಭಗವಂತನಿಗೆ ನಾವು ಸಂಪೂರ್ಣ ಶರಣಾಗ್ತಾ ಹೋಗಬೇಕು. ಎಲ್ಲ ದಕ್ಷರಿಗೂ ದಕ್ಷತೆಯನ್ನು ಕೊಡುವ ಪೂರ್ಣ ದಕ್ಷ ಭಗವಂತನೊಬ್ಬನೇ. ಆತನ ದಕ್ಷತೆಯನ್ನು ವರ್ಣಿಸೋದು ಅಸಾಧ್ಯ. ಆತನೊಬ್ಬ ವಿಶಿಷ್ಟ ಪೂರ್ಣ ವಿನ್ಯಾಸಕಾರ ಅಂತ ಹೇಳ್ತಾರೆ. ಹಾಗೂ ಈ ಜಗತ್ತಿಗೆ ವೈಶಿಷ್ಟ್ಯವನ್ನು ಕೊಟ್ಟು ಹಾಗೂ ನಿರ್ಮಿಸಿ ಸಲಹುವ ಹಾಗೂ ಕಾರ್ಯ ಸಮರ್ಥ ಭಗವಂತನನ್ನು ನಾವಿಲ್ಲಿ ದಕ್ಷ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ವಿಶ್ರಾಮ ಅಂತ ತೆಗೆದುಕೊಂಡ್ರೆ ಭಗವಂತ ಸಂಹಾರಕರ್ತ. ನಮಗೆ ಹಂಗಂದ ತಕ್ಷಣ ಆಶ್ಚರ್ಯ ಆಗುತ್ತೆ, ಯಾರು ತನ್ನ ಕೈಯಾರ ಮಕ್ಕಳನ್ನು ಸಂಹಾರ ಮಾಡೋದಿಲ್ಲ ಅಲ್ವಾ ಅಂತ. ಆದರೆ ಇಲ್ಲಿ ಭಗವಂತ ಪ್ರಳಯ ಕಾಲದಲ್ಲಿ ತನ್ನ ಅದ್ಭುತ ಸೃಷ್ಟಿಯನ್ನು ಸಂಹಾರ ಮಾಡ್ತಾ ತನ್ನ ಉದರದಲ್ಲಿ ಇಟ್ಕೊಳ್ತಾನೆ, ಹಾಗೂ ಸೃಷ್ಟಿಯ ಕಾಲದಲ್ಲಿ ಮತ್ತೆ ಅದನ್ನು ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಪ್ರಳಯ ಕಾಲ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಅನೇಕ ಜನ್ಮಗಳ ದೇಹ ಬದಲಾವಣೆ ಮಾಡುತ್ತಾ ಸಾಧನೆಯಲ್ಲಿ ಮುಂದೆ ಸಾಗಿ ಕೊನೆಗೆ ದೇಹವು ಕಳಚಿ ಬಿದ್ದಿ ಹೋದ ಮೇಲೆ ಪೂರ್ತಿಯಾಗಿ ವಿಶ್ರಾಂತಿ ಕೊಟ್ಟು ಮೋಕ್ಷ ಸುಖ ಕೊಡುವ ಭಗವಂತ ವಿಶ್ರಾಮ ಅಂತ ನಾವಿಲ್ಲಿ ತೆಗೆದುಕೊಳ್ತಾ ಹೋಗ್ತೀವಿ.
ಇನ್ನು ವಿಶ್ವ ದಕ್ಷಿಣ ಅಂತ ತೆಗೆದುಕೊಂಡ್ರೆ, ದಕ್ಷಿಣ ಅಂದರೆ ನಿಷ್ಪಕ್ಷಪಾತಿ ಭಗವಂತ. ಭಗವಂತ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿ ಸಲಹುವವನು. ಎಂದೂ ಸಹ ಎಲ್ಲಿಯೂ ಯಾರಿಗೂ ಸಹ ಆತ ಪಕ್ಷಪಾತ ಮಾಡೋದಿಲ್ಲ. ಇಡೀ ವಿಶ್ವವನ್ನು ನಿಷ್ಪಕ್ಷವಾಗಿ ದಕ್ಷತೆಯಿಂದ ನಿರ್ವಹಿಸುವವ ಹಾಗೂ ಸರ್ವವನ್ನು ಈಯುವವ ಮಹಾ ಉದಾರಿ ಭಗವಂತನನ್ನು ನಾವಿಲ್ಲಿ ವಿಶ್ವದಕ್ಷಿಣ ಅಂತ ಹೇಳ್ತೀವಿ. ನಾವು ಕೇಳ್ಬೋದು, ಹಾಗಿದ್ರೆ ಯಾಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಜೀವನವನ್ನು ಕೊಟ್ಟಿದ್ದಾನೆ ಅಂತ? ಆತ ಕೊಟ್ಟಿರುವುದು ಎಲ್ಲರಿಗೂ ಒಂದೇ ರೀತಿಯಾದಂತಹ ಜೀವನ. ನಾವು ಅದನ್ನು ಹೇಗೆ ತಗೊಂಡಿದ್ದೀವಿ, ನಾವು ನಮ್ಮ ಕರ್ಮದ ಫಲದಿಂದ ಹೇಗೆ ಬದಲಾಯಿಸ್ಕೊಂಡಿದ್ದೀವೋ ಅದರ ಮೇಲೆ ನಮಗೆ ಫಲ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಆತ ನಿಷ್ಪಕ್ಷಪಾತಿ ಅಲ್ವಾ? ಅಂತಹ ಭಗವಂತ ನಮ್ಮೆಲ್ಲರನ್ನ ಕೈ ಹಿಡಿದು ಸದಾ ಕಾಪಾಡಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲರನ್ನ ಕೈ ಹಿಡಿದು ಭಗವಂತ ಕಾಪಾಡಲಿ ಅಂತ ಮಾತ್ರ ಖಂಡಿತ ಬೇಡ್ಕೊಳ್ಳೋಣ. ಥ್ಯಾಂಕ್ ಯು.